ಹಾಯ್ ಹಲೋ ನಮಸ್ತೆ. ಏನು ಅನಿಸ್ತಾ ಇದೆ ಹೂವು ನೋಡಿ, ಬ್ರಹ್ಮಕಮಲ ನೆನಪಾಗ್ತಾ ಇದೆಯಲ್ಲ. ಬಟ್ ಇದು ಡ್ರ್ಯಾಗನ್ ಫ್ರೂಟ್ ಫ್ಲವರ್. ಆಲ್ರೆಡಿ ತೋರಿಸಿದ್ದೆ ನಾನು ಈ ಹೂವನ. ಪ್ಲಸ್ ಇದನ್ನು ನಾನು ಹ್ಯಾಂಡ್ ಪಾಲಿನೇಟ್ ಕೂಡ ಮಾಡೋದನ್ನು ತೋರಿಸಿದ್ದೆ. ಸೊ ಹ್ಯಾಂಡ್ ಪಾಲಿನೇಟ್ ಮಾಡಿದ ಮೇಲೆ ಹೂವು ಕಾಯಾಗತ್ತಾ, ಕಾಯಿ ಹಣ್ಣಾಗತ್ತಾ ಅಂತ ನೋಡಬೇಕಲ್ವ ನಾವು. ಅದನ್ನು ಈಗ ತೋರ್ಸಕ್ಕೆ ಬಂದಿದ್ದೀನಿ. ಸೊ ಈ ಥರ ಪರಾಗನ ತೆಗೆದು ಅಂಡಾಶಯದ ಮೇಲೆ ಹಾಕಿ ಪರಾಗಸ್ಪರ್ಶ ಮಾಡೋದು ತೋರಿಸಿದ್ದೆ. ಅದಾದಮೇಲೆ ಏನಾಯಿತು, ಹೀಗಾಯಿತು. ಇದು ಜಸ್ಟ್ 1 ಡೇ ಬಿಫೋರು, ಆಫ್ಟರು. ಆ ಕಡೆದು 2 ಡೇಸ್ ಆಫ್ಟರ್. ಸೊ ಒಂದು ವಾರ ಆದಮೇಲೆ ಈ ಥರ ಇದು ಕಾಣಿಸಿದ ಕೂಡಲೇ ಗೊತ್ತಾಗತ್ತೆ ಇದು ಖಂಡಿತ ಕಾಯಿ ಆಗುತ್ತೆ ಅಂತ. ಅಂದರೆ ಪಾಲಿನೇಷನ್ ಈಸ್ ಸಕ್ಸಸ್ಫುಲ್ ಅಂತ, ಪರಾಗಸ್ಪರ್ಶ ಪ್ರಾಪರಾಗಿ ಆಗಿದೆ ಅಂತ ಅರ್ಥ. ತುಂಬ ಚಿಕ್ಕದಾಗಿ ಕಾಣ್ತಾ ಇದೆ. ಸೊ ನನಗೆ ಯಾಕೋ ಡೌಟ್ಫುಲ್ಲಾಗಿ ಇತ್ತಿದ್ದು. ಹೂವು ಕಚ್ಕೊಂಡ್ಬಿಟ್ಟಿತ್ತು ಮುಳ್ಳಿಗೆಲ್ಲ. ಸೊ ಅದನ್ನು ನಿಧಾನಕ್ಕೆ ಬಿಡಿಸುವ ಪ್ರಯತ್ನ. ಬಟ್ ಹೂವು ತೆಗಿಬಾರ್ದು ನಾವು, ಅದಾಗದೇ ಉದುರೋಗ್ಬೇಕು ವಿನಃ ನಾವು ತೆಗಿಯೋ ಹಾಗಿಲ್ಲ. ಸೊ ಇದಾಗ ಒಂದೊಂದು ವಾರ ಬಿಟ್ಟು ನೋಡಿದಾಗ ಹೇಗಿರುತ್ತೆ ಅಂದರೆ, ಇದು ಸ್ವಲ್ಪ ಸೈಜಲ್ಲೂ ಓಕೆ, ಲೈಟ್ ಪಿಂಕ್ ಬಂದಿದೆ. ಆದರೂ ಸೈಜ್ ಅಷ್ಟು ದೊಡ್ಡದು ಅನಿಸ್ತಾ ಇಲ್ಲ ಅಲ್ವಾ. ಬಟ್ ಆಮೇಲೆ ಗೊತ್ತಾಯಿತು ಈ ಸೈಜಿಂದ ಈ ಸೈಜಿಗೆ ಬರುತ್ತೆ ಅಂತ. ಕಲರ್ ನೋಡಿ ಹೇಗಿದೆ ಅಲ್ವಾ. ನೋಡ್ತಾ ಇದ್ರೇ ಹಾಗೆ ತಿನ್ಬಿಡೋಣ ಅನಿಸುತ್ತೆ. ಮುಳ್ಳಿರೋದ್ರಿಂದ ಹುಷಾರಾಗಿ ತೆಕ್ಕೋತಾ ಇದ್ದೀನಿ, ಭಯ ಚುಚ್ಕೊಂಡು ಬಿಡುತ್ತೆ ಅಂತ. ಮುಳ್ಳು ಅಫ್ಕೋರ್ಸ್ ಮುಳ್ಳಂದ್ರೇ ಚೂಪು, ಬಟ್ ಇದರಲ್ಲಂತೂ ಕೈ ಇಟ್ಟ ಕಡೆ ಎಲ್ಲ ಮುಳ್ಳೆ ಸಿಕ್ಕಾಪಟ್ಟೆ. ಹುಷಾರಾಗಿ ತೆಕ್ಕೊಂಡೆ. ಹೀಗಿದೆ ನೋಡಿ. ಈಗ ಇದನ್ನು ಬಿಡಿಸ್ಕೊಂಬಿಡೋಣ. ಇದೊಂದು ಸ್ವಲ್ಪ ಸೈಜಲ್ಲಿ ದೊಡ್ಡದಿದೆ. ಕಲರ್ ಏನು ಚೆನ್ನಾಗಿದೆ ಅಲ್ಲ, ಡಾರ್ಕೆಸ್ಟ್ ಪಿಂಕ್. ಜೋರಾಗಿ ಎಳಿಯೋಕ್ಕೆ ರೆಂಬೆ ಕಟ್ಟಾಗಿ ಹೋಗ್ಬಿಟ್ರೆ ಅಂತ ಭಯ. ಎಸ್, ಎದ್ದು ಬಂತು. ಕಲರ್ ನೋಡಿ ಹೇಗಿದೆ. ಹೊರಗಿನ ಬೆಳಕಲ್ಲಿ ಈ ಕಲ್ಲರು, ಮನೆ ಬೆಳಕಲ್ಲಿ ಈ ಕಲರ್. ನಾನು ತಕ್ಷಣ ಅದನ್ನು ಕಟ್ ಮಾಡಲಿಲ್ಲ. 2-3 ದಿವಸ ಬಿಟ್ಟೆ ನಾನು ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅಕಸ್ಮಾತ್ ಇನ್ನು ಸ್ವಲ್ಪ ಹಣ್ಣಾಗಬೇಕು ಅಂತಾದರೆ ಆಗಲಿ ಅಂತ ಬಿಟ್ಟಿದ್ದೆ. ಸೊ ಈ ಥರ ರೆಡಿ ಇದೆ. ಮೇಲ್ಗಡೆ ಪೋರ್ಷನ್ನು ಹೂ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಡ್ರೈ ಅನಿಸುತ್ತೆ. ಪ್ಲಸ್ ಸಿಕ್ಕಾಪಟ್ಟೆ ಸೀಡ್ಸ್ ಇದೆ ನೋಡಿ ಬ್ಲ್ಯಾಕ್ದು. ಅದಕ್ಕೆ ಅದನ್ನು ಬಟ್ಲಿಗೆ ಹಾಕಿಟ್ಕೋತಾ ಇದ್ದೀನಿ. ಮತ್ತು ಗಿಡ ಮಾಡೋಕ್ಕಾಗಬಹುದಾ ನೋಡೋಣ ಅಂತ, ಟ್ರೈ ಮಾಡೋಕ್ಕೇನಲ್ವಾ. ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಪಿಂಕ್ ಕಲರಲ್ಲಿ ಬ್ಲ್ಯಾಕ್ 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 ಡ್ರಾಪ್ಸ್, ಬೀಜಗಳು ಏನು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಅಂದರೆ ನೋಡಿ, ಬಾಯಲ್ಲಿ ನೀರು ಉಡ್ತಾ ಇದೆ ಅಲ್ವಾ. ಎಂಜಾಯ್. ಥ್ಯಾಂಕ್ ಯು.